ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ಹೇಳಿ ನಿಮ್ಮೊಂದಿಗೆ ಪ್ರಾರ್ಥಿಸಲು ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ಈ ದಿನ ನಮಗೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಯೋಹಾನನು ಬರೆದ ಪತ್ರಿಕೆ 15ನೇ ಅಧ್ಯಾಯ 11ನೇ ವಚನವಾಗಿದೆ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕಂತಲೂ ನಿಮ್ಮ ಆನಂದವು ತುಂಬಿ ತುಳುಕುವಂತೆಯೂ ಇದನ್ನೆಲ್ಲ ನಿಮಗೆ ಹೇಳುತ್ತೇ ಇದ್ದೇನೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಇರುವಂತ ಆನಂದವು ನಮ್ಮಲ್ಲಿ ಇರಬೇಕೆಂಬುದೇ ದೇವರ ಆಜ್ಞೆ ಆಗಿದೆ. ಏಕೆಂದರೆ ಸಂತೋಷವಾಗಿ ಈ ಲೋಕವನ್ನು ಜಯಿಸಿದಂತ ಯೇಸು ಕ್ರಿಸ್ತರು ನಾವು ಅದೇ ರೀತಿಯಾಗಿ ಈ ಲೋಕವನ್ನು ಜಯಿಸಬೇಕಾಗಿದೆ. ಅನೇಕ ಕಷ್ಟಗಳು ಬಂದಾಗಲೂ ಕೂಡ ನಾವು ಪ್ರಾರ್ಥಿಸಿ, ದೇವರು ನಾವು ಪ್ರಾರ್ಥಿಸುವಾಗ ತಟಸ್ಥನಾಗಿ ನಾನಿದ್ದೇನೆ ಮುಂದೆ ಹೋಗು ಮಗನೇ ಎಂಬುದಾಗಿ ಹೇಳುವ ಶಬ್ದ ನಮ್ಮ ಜೀವಿತದಲ್ಲಿ ಕೇಳಬೇಕಾಗಿದೆ. ಅದಕ್ಕಾಗಿಯೇ ನಾವು ಇಂದು ಪ್ರಾರ್ಥಿಸುವುದು, ನಾವು ಕೇಳಬೇಕು. ನಮ್ಮ ಕ್ರೈಸ್ತರ ಪ್ರಾರ್ಥನೆ ಸ್ವರ್ಗದ ಬಾಗಿಲನ್ನು ಮುಟ್ಟಬೇಕು ಎಂಬುದಾಗಿದೆ ಪ್ರಾರ್ಥನೆ. ಅದಕ್ಕಾಗಿಯೇ ದೇವರು ಹೇಳುವುದು, ನನ್ನಲ್ಲಿ ಇರುವ ಆನಂದ ನಿಮ್ಮಲ್ಲಿಯೂ ಇರಬೇಕು ಎಂಬುದಾಗಿ ದೇವರು ಹೇಳಿರುವಂತಹ ವಚನ ನಾವು ಆಧ್ಯಾತ್ಮಿಕವಾಗಿ ಸ್ವೀಕರಿಸಿದಾಗ ನಮಗೆ ಅದನ್ನು ಗ್ರಹಿಸಲು ಸಾಧ್ಯ ಎಂಬುದಾಗಿ ಹೇಳುತ್ತಿದ್ದೇನೆ. ಈ ವಾಕ್ಯವು ಪ್ರತಿದಿನವೂ ಓದಿಕೊಳ್ಳೋಣ. ಪ್ರತಿದಿನವೂ ನಮ್ಮ ಕ್ರಿಸ್ತರ ಜೀವಿತದಲ್ಲಿ ಇಂಥ ವಾಕ್ಯಗಳನ್ನು ನಾವು ಸ್ವೀಕರಿಸಿಕೊಂಡೇ ಬದುಕಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡಿ ದೇವರ ಒಂದು ಸುವಾರ್ತೆಗೆ ನೀವು ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.